ಕೃಷ್ಣ ಮೊರೆಯ ಕೇಳೋ ಗೋಪಿಲೋಲ
ನೆರೆದ ಸಭಾ ಮಧ್ಯದಲ್ಲಿ ಅಕ್ಷರ ಮನಸ್ಸಿಗೆ ವಿರುದ್ಧವಾದ ಮಾತು ನುಡಿದು ಆತನನ್ನು ಏಕಗೊಳಿಸಬೇಕೆಂದು ನೆಪ ಮಾತ್ರಕ್ಕೆ ಒಪ್ಪಿಕೊಂಡವು. ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮನ್ನು ಕೈಲಾಡಲು ಯಾರೇ ಒಂದು ಬಯಸಿದೆ. ಪಾಂಚಾಲಿ ಕಳೆದು ಹೋದ ದುರ್ಘಟನೆಗಳನ್ನು ಹೀಗೆ ಮರೆತು ನೋಡು ಕಳೆದುಕೊಳ್ಳಿವೆ. ಶಾಂತಳಾಗು ಪಾಂಚಿ, ಶಾಂತಳಾಗು ಪಾಂಚಾಲಿ. ಶಾಂತಿ 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 ಎಲ್ಲೋ ಬಿಟ್ಟಿಲ್ಲವೇ ಅಣ್ಣ. ಈ ನಿಮ್ಮ ಉಚ್ಚತನದ ಭ್ರಾಂತಿ ಅಡಿಗಡಿಗೂ ಧೂಮಕೇತನಂತೆ ಕಾಣುತ್ತಿರುವ ಗುರು ಸಂತತಿಗಳು ಘೋರ ಕೃತ್ಯವು ನಿಮ್ಮ ಚಿತ್ತ ಇನ್ನು ಚಿತ್ತನ್ನು ತುಸುತ್ತಿಲ್ಲವೇ. ವಿಷಪ್ರಾಸನ ಕಾಡಿನ ವನವಾಸ ತಲೆ ಮರೆಸು ಮುಗಿಸಿದ ಅಜ್ಞಾತ ವಾಸ ಒಮ್ಮೆ ಸ್ಮರಿಸಿಕೊಂಡರೆ ಯಾಕೆ ಬಾರಿ ಬಾರಿಯು ಶಾಂತಿ ಸಹನ ಅಪೇಕ್ಷಿಸುತ್ತಿರುವೆ. ವಿಭಸೇನ, ನಿನ್ನ ಹೃದಯಾಂತರಣದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಸಹೋದರ, ಪಾಂಡವರ ಅಪಘಾತನಾದ ಶ್ರೀಕೃಷ್ಣ ಪರಮಾತ್ಮನು ಈಗಾಗಲೇ ನಮ್ಮ ಪಕ್ಷವನ್ನು ವಹಿಸಿದಿರೆಂದು ದೂತನು ಸಮಾಚಾರವನ್ನು ತಂದಲ್ಲವೇ? ಅದು ಯದುಪತಿಯು ನಗು ನಗುತ್ತಲ್ಲಿ ಇತ್ತಲೇ ಬರುತ್ತಿರುವರು. ಪರಮಾತ್ಮ ಈ ಮಂಗಳವಾಗಲಿ. ಇದೋ ಈ ಪ್ರಚಂಡ ವಿಜಯ ಭೀಮಸೇನ, ವಿಜಯೋಮವ. ಸಹೋದರಿ,
ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಣ್ಣ. ನಿನಗೆ ಮಂಗಳವಾಗಲಿ ಸಹೋದರಿ. ಧರ್ಮನಂದನ, ಪರಮಾತ್ಮ ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ. ದೇವ ನೀನು ನಮ್ಮ ಮೆರಟಿನ ಪ್ರೀತಿಯು ಅಪಾರವಾದದ್ದು ಮಹಾಮಹಿಮ. ಧರ್ಮನಂದನ, ಪರಮಾತ್ಮ ನನ್ನನ್ನು ಇಷ್ಟೊಂದು ರೀತಿ ಕೊಂಡಾಡುತ್ತಿರುವೇಕೆ? ಕರ್ತವ್ಯ ಪರಿಪಾಲನೆಯ ಮುಖ್ಯ ಉದ್ದೇಶವಿಲ್ಲವೇ? ಅದೆಂತಿರಲಿ, ನಿಮಗೆ ಬರಬೇಕಾದ ರಾಜ್ಯದ ವಿಚಾರದಲ್ಲಿ ಯಾವ ಕೈದಿರುವವನ್ನು ಕೈಗೊಂಡು ಪರಮಾತ್ಮ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಲಿ ಕಲಿಸಿದೆಯಾದ ಭರತ ಭೂ ಮಾತೆ ನಡೆಯಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ದ್ರಾವಜದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ದೇವ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಪರಮಾತ್ಮ ಸಹೋದರಿ, ಸಮರವನಲ್ಲನಯ್ಯ ಸಿರಿ ಸಂಪದದ ಮುರಹರಿ ಮಹಿಮನಾಗಿ ಪಾಪದ ಬರೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ
ಅಸಮತವೆನಗೆ ಅಸಮತವೆನಗೆ ಚಾಲಿಸದಿರನ್ನ ಬೇಡುವ ದೇವ ಚಾಲಿಸದಿರನ್ನ ಬೇಡುವ ದೇವ ಕಂಡಿಗಿಂದಲೇ ರಾಜವ ಬಾಳೆ ತಂದೆಯಿಂದಲೇ ರಾಜವ ಬಾಳೆಯುವ ಅಂದವ ಮಾಡಿ ಬೇಡಲು ದೇವ ಅಂದವ ಮಾಡಿ ಬೇಡಲು ದೇವ ಸಮಾನವು ಬೇಡ ಮಗೆ ಓ ದೇವ ಸಮಾನವು ಬೇಡ ಮಗೆ ಪರಮಾತ್ಮ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗದವನು ಸಹಿಸನು ಅಂದ ಬಳಿಕ ನೀನು ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ಪರಮಾತ್ಮ ಸತ್ಪುರುಷರ ಹೃದಯ ಮಂದರಲ್ಲಿ ದುಷ್ಟರ ದುರಾಚರಣೆಗೆ ಅಪವಿತ್ರವಾವೆಂದು ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಅಭಿಮತವೇನು ಧರ್ಮಸಮ್ಮತವಾಗಿರುವುದು, ಆದರೆ ನಿನ್ನ ಸಹೋದರರ ಅಭಿಮತ ಶ್ರೇಷ್ಠ ನಮ್ಮಗಳ ಅಭಿಮತಕ್ಕೆ ಮಂದಮತಿಯ ಕೌರವರನ್ನು ಸಂಧಿಯ ಬಗ್ಗೆ ಸಲ್ಲದು ದೇವ ಮಂದಮತಿಯ ಕೌರವರನ್ನು ಸಂಧಿಯ ಬಗ್ಗೆ ಸಲ್ಲದು ಅಂದ ಪಾಂಡ ಜನಕನ ವಂದಿಸಿದಾಡುವೆ ನಿಮಗೆ ಅಂದ ಪಾಂಡ ಜನಕನ ವಂದಿಸಿದಾಡುವೆ ನಿಮಗೆ ಸತ್ತಿನ ಸಿರು ರಕ್ತಗಳು ಎದೆಯ ತೀರ್ಥ ಕಥೆಗಳು ಸತ್ತಿನ ಸಿರು ರಕ್ತಗಳು ಎದೆಯ ತೀರ್ಥ ಕಥೆಗಳು ಮಂದಮತಿಯ ಕೌರವರನ್ನು ಸಂಧಿಯ ಬಗ್ಗೆ ಸಲ್ಲದು ಸಂಧಿಯ ಬಗ್ಗೆ ಸಲ್ಲದು ಸಂಧಿಯ ಬಗ್ಗೆ ಸಲ್ಲದು ಪರಮಾತ್ಮ ಭಿಕ್ಷೆ ಬೇಡ ಒದಕ ರಾಜ ಅವರಪ್ಪನ ಆಸೆಯೇ ಹೇಳು ಕೃಷ್ಣ ಹೇಳು ಭಿಕ್ಷೆ ಬೇಡ ಒದಕ ರಾಜ ಅವರಪ್ಪನ ಆಸೆಯೇ ಫಲವಹಿಸಿ ದುಡಿದಿರುವು ಫಲವಹಿಸಿ ದುಡಿದಿರುವು ಸತ್ತಿನ ಗುರು ರಕ್ತಗಳು ಎಳೆಯುತ್ತಿರುವುದೆಗಳು ಸತ್ತಿನ ಗುರು ರಕ್ತಗಳು ಎಳೆಯುತ್ತಿರುವುದೆಗಳು ಮಂದಮತಿಯ ಕೌರವರನ್ನು ಸಂಧಿಯ ಬಗ್ಗೆ ಸಲ್ಲದು ಸಂಧಿಯ ಬಗ್ಗೆ ಸಲ್ಲದು ಸಂಧಿಯ ಬಗ್ಗೆ ಸಲ್ಲದು ಪರಮಾತ್ಮ ನಮ್ಮಗಳ ಅಭಿಮತಕ್ಕೆ ಅಗ್ಗದ ಗುಡ್ಡ ಧರ್ಮದ ಪಾಟು ಗೃಹದ ಕಾಲದ ಕೋಟೆಯಂತೆ ಭದ್ರವಾಗಿ ಬಂಧಿಸಿ ನಿಂತಿದೆ. ಅದನ್ನು ಬೇರಿಸಿ ಒಂದು ಗೊಡೆಯೆಂದರೆ ಆತ್ಮ ಎಂಬ ಪಾಶವು ನಮ್ಮನ್ನು ಕೈಲಾಗದ ಏನು ಅನುಭವಿಸಿದೆ. ಸುಡಬೇಕು ನಮ್ಮ ಹೇಳಿತನವು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ಅರ್ಜುನ, ವಾಸುದೇವ ವಾಸುದೇವ ಅಗ್ರಜನ ಮಾತನ್ನು ಅನುಮೋದಿಸಿ ಆದಿಯಿಂದಲೂ ನಮ್ಮನ್ನೇಕೆ ಆದಿಯಿಂದಲೂ ಸುಡುತ್ತಿರುವೆ. ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾಗಿರುವು. ಛೀ, 7 ಜನ್ಮಕ್ಕೆ ಧಿಕ್ಕಾರ. ಸಹೋದರಿ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ನಕುಲ ಸಹದೇವರು ಸಮ್ಮತಿಸಿದರೆ ಅಗ್ರಜನ ಮಾತಿಗೆ ತಲೆಬಾಗದಿರುವರೆ. ತಂಗಿ ದ್ರುಪದ ನರೇಂದ್ರನಲ್ಲಿ ಏಕಮ್ಮ ಈ ರೀತಿ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವನ್ನು ಅದೀಗೆ ಹೇಳಲಣ್ಣ. ಮರೆತೆಯ ಪ್ರಭುವೇ, ಮಾಲಿನಿಯ
ಸಹೋದರಿ, ಧರ್ಮರಾಯ ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೋಜಿನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಸಮ್ಮತ. ಭೀಮಸೇನ ಭಂಡಿ ಭಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಮಗನನ್ನು ಕೊಂದ ಈ ಮಹಾಧೋರ್ದಂಡ ನಿಮಗೇಕೆ ಬೇಕು?
ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಭೀಭತ್ಸು. ಈ ದಶನಾಮಧೇಯ ನಿಮಗೇಕೆ ಬೇಕು? ದೇವಿ, ಈ ಗಾಂಡಿವ್ಯವನ್ನು ಬಿಸಾಡಿ ಈ ಕೈಗೆ ಈ ಕೈಗೆ ಭಾಳೆಯನ್ನು ತಟ್ಟಿಕೊಳ್ಳಿ. ಸಹೋದರಿ, ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ, ಪಾಂಚಾಲಿಯ ಪಾಲಿನ ನೃತ್ಯ ಸ್ವರೂಪಿಗಳಣ್ಣ, ನೃತ್ಯ ಸ್ವರೂಪಿಗಳು. ಅಣ್ಣ ಸಹೋದರಿ, ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ಸಹೋದರಿ, ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ, ನಾಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗ ಚೆನ್ನಾಯಿತು. ಸಹಜರ ಐವರೇ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡುವೆ? ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದನ್ನು ನೀನು ಕೇಳಿದೆಯೋ? ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಒಂದು ತಿಳಿದೆಯ. ಒಟ್ಟಿನಲ್ಲಿ ಸತ್ಯ ಅರ್ಥನಾದವನ್ನು ಪಾಲಿಸುವುದು ಪತಿಗಳ ಕರ್ತವ್ಯ ಅಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಈಕೆಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ. ಹಬ್ಬ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗೋಲ್ಡಿಗೆಯ ಬಿಸಿ ರಕ್ತದಲ್ಲಿ ಬಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆ ಎನ್ನುತ್ತ ದುರ್ಯೋಧನನ ತೊಡೆಯ ಪುಡುಗುಟ್ಟುವೆ ಎನ್ನುತ್ತ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳ್ಳಿಗೆಯೋ ಇಡಂಬ ಮನೋಹರ. ನಿಲ್ಲಿಸು ಈ ನಿನ್ನ ಕೂಹದ ಬಿರುನುಡಿ. ಕಣ್ಣೀರು ತೊರೆಯದಿರುವಲ್ಲವೇ? ಈ ನಿನ್ನ ಕಂಬನಿಯ ಬದಲಾಗಿ ಹಾಗೆಯೇ ಹೆಣ್ಣಿನ ಕಣ್ಣುಗಳಲ್ಲಿ ಶತಸಹಸ್ರ ಬಿಡಿ ಕಂಬನೆಯನ್ನು ಕಾಲವೇ ಕೌರವನು ಬೆಂಬಲವಾಗಿರುತ್ತದೆ. ಕಲಕ್ಕೆ ಕುರು ಸಮುದ್ರವು ಅಳದ ತರವೇ ಆ ಪಾತಕಿ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳು ಬಗೆದ ದುಶ್ಯಾಸನನ್ನ ಒಡವ ಹುಡಿಗುಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ಕೃಪದ ಸುಧೆ ಕಟ್ಟಿಸುವೆನು ಈ ನಿನ್ನ ಬಿಡು ನುಡಿಯ ಪರದಿರುವ ದಯೋ ನರಕಮರ್ದನು ಕೇಳನ್ನ ವಿಮದು. ಗುಡುಗಿ ಗುಡುಗಿ ಚಂದ್ರಲ್ಲಿ ಈ ಭೂಮಿ ನಡುಗಿ ನಡುಗಿ ಬಿಡಿಯಲ್ಲಿ ಹುಟ್ಟಿನ ಬದಲಲ್ಲಿ ಸಪ್ತ ಭೀಮಸೇನ ಗುಡುಗಿ ಗುಡುಗಿ ಚಂದ್ರಲ್ಲಿ ಈ ಭೂಮಿ ನಡುಗಿ ನಡುಗಿ ಬಿಡಿಯಲ್ಲಿ ಹುಟ್ಟಿನ ಬದಲಲ್ಲಿ ಸಪ್ತ ಕುರುವರ ಶಿರವ ಸರಿಯಾದ ಬಿಡೋಣ. ಕುರುವರ ಶಿರವ ಸರಿಯಾದ ಬಿಡೋಣ.
ಆಗಬಹುದು ರಜ. ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವೋ ಅಮೃತವಾಗುವುದೇಕೆ? ಮರೆತಿರೇಕೆ? ಈ ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡರನ್ನೇ ಸಂಧಿಯೇ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತವಂ ವಿಧ ವಿಧಸ್ತ್ರಮಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತವಂ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆ ನಾ ಗಳಿಗೆ ನಂಬ ಕೆಸರವ ಹರಿಗಳ ಅತಗೈಯಲ್ ಅಳಿತೋಸ್ತಾಹದಿಂದಿಯೇ ಅನುಜರಿ ಪರಿನೊಯ್ಯುವುದೇ ಕಾರವೇ ಧರ್ಮಜೆಗೆ ಕೃಷ್ಣ 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 ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದಾಕಾರವಾಗಿ ಉಳಿಯಬೇಕಾದರೆ ಈ ಸಂಧಿಯು ನಡೆದೇ ತೀರಲೇಬೇಕು, ಯುದ್ಧವು ನಡೆದೇ ತೀರಲೇಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಮಾತ್ರ ಮಕರದಿಂದ ಸಂಧಿಗೆ ಒಪ್ಪಿಕೊಂಡವರು ಅವರ ಅಂತರಂಗದಿಂದ ಸೇಡಿನ ಜ್ವಾಲೆ ದಗಿಸುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಂದೇನು ಮಾಡುವೆ ಧರ್ಮನಂದನ? ಪರಮಾತ್ಮ, ಕೇಶವಾದಿಮ್ಮಯ ಆಶೀರ್ವಾದದ ಮಹಿಮೆಯಿಂದ ಜಗಯೋದು. ಪರಮಾತ್ಮ, ಕೇಶವನಿಮ್ಮಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಈ ಜಗವುದು. ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನ ಕೃಷ್ಣ ಶ್ರೀಹರಿ ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನ. ಪರಮಾತ್ಮ, ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನ. ಈ ಪರಿಶೋಧನೆ ಗೆಲ್ಲುವುದೇನೆ? ಈ ಪರಿಶೋಧನೆ ಗೆಲ್ಲುವುದೇನೆ? ಕರುನಾಡು ಕಲಿಸೋ ಹರಿಯೇ. ಕರುನಾಡು ಕಲಿಸೋ ಹರಿಯೇ. ಆದರಿಸಿ ದೊರೆಯೇ ದೀನರ ದೊರೆಯೇ, ಆದರಿಸಿ ದೊರೆಯೇ. ಪರಮಾತ್ಮ, ಪಡು ಕಷ್ಟ ಪಡುತ್ತಿರುವ ಈ ದಿನರ ಕಸದಂತೆ ಕಡೆಗಣಿಸಿದ ಗೌರವ. ಪರಮಾತ್ಮ, ಪಡು ಕಷ್ಟ ಪಡುತ್ತಿರುವ ಈ ದಿನರ ಕಸದಂತೆ ಕಡೆಗಣಿಸಿದ ಗೌರವ. ವನವಾಸದೊಳು ಬರಲ ನಮ್ಮನ ಕೃಷ್ಣ
ವನವಾಸದೋಳು ಬಡಲಿಹ ನಂಬಲ ತರಳಿಸಿದರು ಕೌರವರು ತರಳಿಸಿದರು ಕೌರವರು ಅನುಜಗಳು ನ್ಯಾಯ ಸರಿಯೇನೋ ದೊರೆಯೇ ಅನುಜಗಳು ಈ ನ್ಯಾಯ ಸರಿಯೇನೋ ದೊರೆಯೇ ಆದರಿಸಿ ದೊರೆಯೇ ಹೀನರ ದೊರೆಯೇ ಆದರಿಸಿ ದೊರೆಯೇ ಹೀನರ ದೊರೆಯೇ ಕೃಷ್ಣ ಪರಮಾತ್ಮ ನನ್ನ ಬುದ್ಧಿಗೆ ಮೊಗ್ಗು ಕೊಯ್ದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನೀನು ಇಚ್ಛೆಯಂತೆ ಮಾಡು ಪರಮಾತ್ಮ. ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧಾಗ್ನಿ ಜ್ವಾಲೆ ಆರಲೇಬೇಕು. ತಂಗಿ ನರೇಂದ್ರ ರೂಪದಂತಿನ ಕಣ್ಣೀರು ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯು ಸರ್ವರಿಗೂ ಹೇಮ. ಈ ಸಂಧಿಗಾಗಿ ನಾಳೆ ಕುರಿಸಬೆ. ನಡೆಯ ಧರ್ಮನಂದನ. ಇಚ್ಛೆಯಂತೆ ಆಗಲಿ ಪರಮಾತ್ಮ. ಅಣ್ಣ, ಸಹೋದರಿ, ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಬೇನಣ್ಣ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೇ ಸಂತಪಿಸಲು ನಾನಿರೇ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೇ. ಸಹೋದರಿ, ಕುರುರಜ ಸಭೆಯಲ್ಲಿ ದುರುಳದು ಶಾಸನ. ಸಹೋದರಿ, ಕುರುರಜ ಸಭೆಯಲ್ಲಿ ದುರುಳದು ಶಾಸನ. ಕುರುರಜ ಸಭೆಯಲ್ಲಿ ದುರುಳದು ಶಾಸನ. ಕುರುರದ ಸಭೆಯಲ್ಲಿ ದುರುಳದು ಶಾಸನ. ಸೀರೆಯ ಸೆಳೆವಾಗ ಕರೆಯ ಕೃಷ್ಣ ಎಂದು. ಕರೆ ಕೃಷ್ಣ ಕರೆಯ ಕೃಷ್ಣ 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 ಎಲ್ಲ. ಕರೆಯ ಕೃಷ್ಣ 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 ಎಂದು. ಕರೆಯ ಕೃಷ್ಣ ಎಂದು ಹೊರೆಯಿಡಲಾಗಣ. ಸಹೋದರಿ, ಕರೆಯ ಕೃಷ್ಣ ಎಂದು ಹೊರೆಯಿಡಲಾಗಣ. ವರದನಾಗಿ ಬಂದು ಸಲಹಿದ ನಾರಮ್ಮ. ವರದನಾಗಿ ಬಂದು ಸಲಹಿದ ನಾರಮ್ಮ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೇ ಸಂತಪಿಸಲು ನಾನಿರೇ. ಸಂತಪಿಸುವೆ ಏಕೆ ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಹುದೇ. ಸಹೋದರಿ, ಆ ದುರುಳ ದುಶ್ಯಾಸನು ಮಾಡಿದ ಅಪಮಾನವನ್ನು ನೆನೆದು ನೀನು ಈ ರೀತಿ ದುಃಖಿಸುತ್ತಿರುವಿಯ. ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನನ್ನದಾಗಿರುವುದು. ನಾನೀಗಲೇ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಅವನನ್ನು ಕೆರಳಿಸಿ ಯುದ್ಧವನ್ನು ಗೊತ್ತು ಮಾಡಿಕೊಂಡು ಬರುವೆನು. ನೀನು ನಿನ್ನ ಪದಗಳನ್ನು ಕೆರಳಿಸಿ ನಿನ್ನ ಶಪಥವನ್ನು ಈಡೇರಿಕ ಸಹೋದರಿ. ಆಗಲಿ ಪರಮಾತ್ಮ.